ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಡಿಗ್ರಿ ಕಾಲೇಜ್ ಅಲ್ಲ, ಏನಂದರೆ ಸ್ನಾತಕೋತ್ತರ ಕೇಂದ್ರಗಳು ಅಂದರೆ ಪಿ ಜಿ ಸೆಂಟರ್ಗಳು. ಯೂನಿವರ್ಸಿಟಿ ಅಂದರೆ ಪಿ ಜಿ ಮಾಡ್ತೀವಲ್ಲ, MA MCom MSW, ಅವುಗಳಲ್ಲಿ ಏನು ಮಾಡ್ತಿದ್ದಾರೆ, ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಪೂರ್ಣಕಾಲಿಕ ಮತ್ತು ಅರೆ ಪೂರ್ಣಕಾಲಿಕ ಅಂದರೆ ಫುಲ್ ಟೈಮು ಹಾಗೆ ಪಾರ್ಟ್ ಟೈಮ್ ಎರಡನ್ನೂ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಕೂಡ ಇಲ್ಲಿ ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗಳನ್ನು ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅವೆಷ್ಟು ಪೋಸ್ಟ್ಗಳಿದ್ದಾವೆ ಅಂತೇಳಿ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಈ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ಇದರಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನೀವು ಕೂಡ ಇದರಲ್ಲಿ ಏನೇನೆಂದರೆ, ನೀವು ಕೆಸೆಟ್ ಆಗಿಲ್ಲ ಅಂದರೂ ಕೂಡ ಇದರಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು, ಹಾಗೆ ಕಾರ್ಯವನ್ನು ನಿರ್ವಹಿಸ್ಬೋದು. ಕೆಸೆಟ್ ಇಲ್ಲಿ ಕಂಪಲ್ಸರಿ ಏನು ಇಲ್ಲ ಈ ಯೂನಿವರ್ಸಿಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ. ಒಂದು ವೇಳೆ ಆಗಿತ್ತಂದರೆ ನಿಮಗೆ ಒಳ್ಳೆಯದು, ಆಗಿಲ್ಲ ಅಂದರೆ ಕೂಡ ನೀವೇನು ಮಾಡ್ಬೋದು, PG ಆಗಿದ್ದರೆ ಸಾಕು, ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು, ಹಾಗೆ ಕಾರ್ಯವನ್ನು ಕೂಡ ನಿರ್ವಹಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಅಂತ ಏನೆಲ್ಲ ಇದೆ ಅಂತೇಳಿ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಏನೆಲ್ಲ ಇನ್ಫಾರ್ಮೇಷನ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು 11ನೇ ತಾರೀಕಿಗೆ ಇವರು ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಇದು. ಸೊ ಇಲ್ಲಿ ಮುಂದೆ ನೋಡಿರಿ, 2022-23ನೇ ಸಾಲಿನಲ್ಲಿ ಬಂದಿರತಕ್ಕಂಥದ್ದು ಇದು. ಅಂದರೆ 2022-23ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಅರ್ಜಿ ಆಹ್ವಾನ ಯಾವಾಗಲಿಂದ ಸ್ಟಾರ್ಟ್ ಆಗಿತ್ತು ಅಂದರೆ, ಈಗ 11/10 ಇದೇ ತಿಂಗಳು ಅಕ್ಟೋಬರ್ ಇದೆ ಅಲ್ವಾ, ಅಲ್ಲಿಂದ ಪ್ರಾರಂಭವನ್ನು ಮಾಡಿದಿರತಕ್ಕಂಥದ್ದು. ಸೊ ಮುಂದೆ ನೋಡಿರಿ, ಯಾವ್ಯಾವ PG ಸೆಂಟರ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಇದಾವಂತ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ನೋಡ್ತಾ ಬರೋಣಂತ. ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯ ಮುಖ್ಯ ಆವರಣ ಹಾಗೂ ವಿಶ್ವವಿದ್ಯಾಲಯದ ಅಧೀನಕ್ಕೊಳಪಡುವ ಸ್ನಾತಕೋತ್ತರ ಕೇಂದ್ರಗಳಾದ ನಂದಿಹಳ್ಳಿ, ಸಂಡೂರು ತಾಲೂಕು ಬರ್ತಲ್ಲ ನಂದಿಹಳ್ಳಿ, ಅಲ್ಲಿ ಕೊಪ್ಪಳ ಹಾಗೂ ಯಲಬುರ್ಗದಲ್ಲಿರುವ ವಿವಿಧ ಸ್ನಾತಕೋತ್ತರ ವಿಭಾಗಗಳಲ್ಲಿ ಅಗತ್ಯಗಳಿಗೆ ಅನುಸಾರವಾಗಿ ಬೋಧನಾ ಕಾರ್ಯದ ನಿರ್ವಹಣೆಗಾಗಿ UGC ನಿಯಮಾನುಸಾರ ಪೂರ್ಣಕಾಲಿಕ ಹಾಗೂ ಅರೆಕಾಲಿಕ ಅತಿಥಿ ಉಪನ್ಯಾಸಕರು, ಗ್ರಂಥಾಲಯ ವಿಭಾಗಗಳಲ್ಲಿ ಸಹಾಯಕ ಗ್ರಂಥಪಾಲಕರು. ನೋಡಿ ಫ್ರೆಂಡ್ಸ್, ಇಲ್ಲಿ ಅತಿಥಿ ಉಪನ್ಯಾಸಕರು, ಅದರ ಜೊತೆಗೆ ಸಹಾಯಕ ಗ್ರಂಥಪಾಲಕರು, ಗ್ರಂಥಾಲಯ ಸಹಾಯಕರು ಹಾಗೂ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ವಿಭಾಗಗಳಲ್ಲಿ ಸಹಾಯಕ ಕ್ರೀಡಾ ನಿರ್ದೇಶಕರ ಹುದ್ದೆಗಳಿಗಾಗಿ ವಿಷಯ ಬೋಧನಾ ಕಾರ್ಯಕ್ಕನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೇವಲ ಟೀಚಿಂಗ್ ಫ್ಯಾಕಲ್ಟಿನ ಮಾತ್ರ ಅಲ್ಲದೆ ಕೂಡ ನಾನ್ ಟೀಚಿಂಗ್ ಫ್ಯಾಕಲ್ಟಿಗಳನ್ನು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಮಾಹಿತಿ ಇಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ ಅಂತ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಎಷ್ಟೆಷ್ಟಿಲ್ಲ ಅಂತೇಳಿ. ಸೊ ಇಲ್ಲಿ ನೆಟ್ ಸೆಟ್ ಕಂಪಲ್ಸರಿ ಏನೂ ಇಲ್ಲ, ನೀವು ಆಗಿಲ್ಲ ಅಂದರೂ ಕೂಡ ನಿಮ್ಮ PG ಕಂಪ್ಲೀಟ್ ಆಗಿದ್ದರೆ ಸಾಕು, ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲೈಯನ್ನು ಮಾಡಿ ಕಾರ್ಯವನ್ನು ನಿರ್ವಹಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಮುಂದೆ ನೋಡ್ತಾ ಹೋಗೋಂಥ ಯಾವ್ಯಾವ ವಿಭಾಗಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದ್ದಾವೆ ಅಂತೇಳಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ನಾತಕೋತ್ತರ ವಿಭಾಗಗಳು ಹಾಗೂ ಹುದ್ದೆಗಳ ವಿವರ. ಸ್ನಾತಕೋತ್ತರ ವಿಭಾಗಗಳು ಈ ಕಡೆ ಅಂದಾಜು, ಪೂರ್ಣಕಾಲಿಕ ಮತ್ತು ಅರೆಕಾಲಿಕ. ಅಂದರೆ ಪೂರ್ಣಕಾಲಿಕ ಅಂದರೆ ಫುಲ್ ಟೈಮು, ಈ ಕಡೆ ಅರೆಕಾಲಿಕ ಅಂದರೆ ಪಾರ್ಟ್ ಟೈಮು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ನಡ ಅಧ್ಯಯನ ವಿಭಾಗ ಮೊದಲಿಗೆ ಏನಿದೆ, ಕನ್ನಡ ಅಧ್ಯಯನ ವಿಭಾಗದಲ್ಲಿ ಎಷ್ಟಿದ್ದಾವೆ, ಫುಲ್ ಟೈಮು 10 ಇದ್ದಾವೆ, ಪಾರ್ಟ್ ಟೈಮು 1 ಇದೆ. ಇಂಗ್ಲೀಷ್ನಲ್ಲಾದರೆ 1 ಮಾತ್ರ ಇದೆ. ಪ್ರದರ್ಶನ ನಾಟಕದಲ್ಲಿ 3 ಇದ್ದಾವೆ. ವಾಣಿಜ್ಯ ಶಾಸ್ತ್ರ ಅಧ್ಯಯನ ಅಂದರೆ ಕಾಮರ್ಸ್ MCom ಇದೆಯಲ್ಲ, ಅದರಲ್ಲಿ 8 ಇದ್ದಾವೆ ಟೋಟಲು. 5 ಫುಲ್ ಟೈಮ್ ಇದ್ದಾವೆ, 3 ಪಾರ್ಟ್ ಟೈಮ್ ಇದ್ದಾವೆ. ಸೊ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅಂತ ನೋಡ್ತಾ ಬನ್ನಿ. ಪ್ರತಿಯೊಂದನ್ನು ನನ್ನದೇ ಹೇಳ್ಕೊಂತ ಕುಂತ್ರೆ ಬಹಳಷ್ಟು ಟೈಮ್ ಹಿಡಿತೆ, ಲೆಂದಿ ಆಗುತ್ತೆ ವಿಡಿಯೋ. ತೋರಿಸ್ತಾ ಹೋಗ್ತೀನಿ ಅಂತ ನೋಡ್ತಾ ಬನ್ನಿ. ಹಾಗೆ ಈ PDF ಕಾಪಿ ನಿಮಗೆ ಬೇಕನ್ನೋದಾದರೆ ನೀವೇನು ಮಾಡ್ಬೋದು, ಈ ವಿಜಯನಗರ ದೇವರಾಯ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿಕೊಳ್ಳಿ, ಏನು ಮಾಡ್ಬೋದು, ಈ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೊಟ್ಟಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ. ಅದರ ಜೊತೆಗೆ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಕೊಟ್ಟಿರ್ತೀನಿ, ಅದಕ್ಕೆ ಕೂಡ ಜಾಯ್ನ್ ಆಗಿ. ಅದರಲ್ಲಿ ನಾನು ಈ PDF ಕಾಪಿಯನ್ನು ಸೆಂಡ್ ಮಾಡಿರ್ತೀನಿ ಅಂತ ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಹಾಕುವಂಥ ಪ್ರೊಸೀಜರ್ ಯಾವ ರೀತಿ ಇದೆ ಅಂತಂದರೆ ಆಫ್ಲೈನ್ ಇದೆ, ಆನ್ಲೈನಲ್ಲಿ ಇದನ್ನ ಅಪ್ಲಿಕೇಶನನ್ನು ಕರೆದಿಲ್ಲ ಇವರು. ಆಫ್ಲೈನಲ್ಲಿ ಮಾತ್ರ ಇದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀನಂತ. ಸೊ ಅಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಬೋದು. ಅಥವಾ
ಈ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ ವೆಬ್ಸೈಟ್ನಲ್ಲಿ ಹೋಗಿ ನೀವು ಡೌನ್ಲೋಡನ್ನು ಕೂಡ ಮಾಡ್ಕೊಳ್ಬೋದು. ಕೆಲವೊಬ್ಬರಿಗೆ ವೆಬ್ಸೈಟ್ಗಳಲ್ಲಿ ಹುಡ್ಕೋದಕ್ಕೆ ಕಷ್ಟ ಆಗಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆದರೆ ಸಾಕು, ಅವುಗಳಲ್ಲಿ ನಾನು ಶೇರ್ ಮಾಡಿರ್ತೀನಂತ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ. ಕೇವಲ ಟೀಚಿಂಗ್ ಫ್ಯಾಕಲ್ಟಿಗಳೇ ಮಾತ್ರ ಅಲ್ಲದೆ ಕೂಡ ಇಲ್ಲಿ ಏನಿದ್ದಾವೆ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಕೂಡ ಇದ್ದಾವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ ಟೈಮ್ ಎಷ್ಟಿದಾವೆ, ಟೋಟಲಿ 82 ಹುದ್ದೆಗಳು ಇದ್ದಾವೆ. ಓಕೆನಾ, ಎಲ್ಲ ಸೇರಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎಲ್ಲ ಸೇರಿಕಾಸಿ, ಎಲ್ಲ ಸಬ್ಜೆಕ್ಟ್ಗಳು ಸೇರಿಕಾಸಿ ಏನಾಗಿದ್ದಾವೆ, 82 ಹುದ್ದೆಗಳು ಇದ್ದಾವೆ. ಹಾಗೆ ಪಾರ್ಟ್ ಟೈಮ್ ಎಷ್ಟಿದ್ದಾವೆ, 14 ಇದ್ದಾವೆ. ಟೋಟಲ್ ಎಷ್ಟಾಗ್ತವೆ ಫ್ರೆಂಡ್ಸ್, 96 ಹುದ್ದೆಗಳು ಇದ್ದಾವೆ. ಅವುಗಳಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಗೆ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಿ ನೀವೇನು ಮಾಡ್ಬೋದು, ಆ ಯೂನಿವರ್ಸಿಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೀವು ಯಾವ ರೀತಿಯಾಗಿ ಏನೆಲ್ಲ ನೇಮಕಾತಿ ಆಗ್ತೀರಿ ಅಂತ ಹೇಳಿ ಇಲ್ಲಿ ನೋಡ್ರಿ, ಇಲ್ಲಿ ಇವುಗಳನ್ನು ನೀವು ಕಂಪಲ್ಸರಿಯಾಗಿ ಫಾಲೋವನ್ನು ಮಾಡಲೇಬೇಕು. ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಅತಿಥಿ ಉಪನ್ಯಾಸಕರನ್ನು UGC ಹಾಗೂ ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರಿ ನಿಯಮಾವಳಿಯ ಪ್ರಕಾರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದೇ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಇಂಪಾರ್ಟೆಂಟ್ ಏನಿರ್ತಾವಲ್ಲ ಅವುಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ನಾನು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಹುದ್ದೆಗಳನ್ನು ಭರ್ತಿ ಮಾಡುವ ಅಥವಾ ಭರ್ತಿ ಮಾಡದೇ ಇರುವ ಅಧಿಕಾರವನ್ನು ವಿಶ್ವವಿದ್ಯಾಲಯವು ಕಾಯ್ದಿರಿಸಿದೆ. ಆ ಅಧಿಕಾರ ವಿಶ್ವವಿದ್ಯಾಲಯಕ್ಕೆ ಇರುತ್ತೆ, ಅದನ್ನು ಕಾಯ್ದಿರಿಸಿಕೊಂಡಿದೆ. ಸೊ ಮುಂದೆ ನೋಡ್ರಿ, ಆಯ್ಕೆಯಾದ ಅಭ್ಯರ್ಥಿಗಳ ಸೇವೆಯು ತೃಪ್ತಿಕರವಾಗಿರದಿದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಕೆಲಸದಿಂದ ತೆಗೆದುಹಾಕುವ ಅಧಿಕಾರ ವಿಶ್ವವಿದ್ಯಾಲಯ ಹೊಂದಿರತಕ್ಕಂಥದ್ದು. ಒಂದು ವೇಳೆ ನೋಡಿ ಫ್ರೆಂಡ್ಸ್, ನೀವು ಆಯ್ಕೆಸಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಟೀಚಿಂಗ್ ಏನಾದರೂ ಸರಿ ಇಲ್ಲ ಅನ್ನುವಂಥದ್ದು ಏನಾದರೂ ಅವರಿಗೆ ಅನಿಸಿದರೆ, ಕಂಪ್ಲೇಂಟ್ಗಳು ಬಂದರೆ ಅಂದರೆ ನಿಮಗೆ ಯಾವುದೇ ರೀತಿಯ ಸೂಚನೆಗಳನ್ನು ನೀಡದೇ ಕೂಡ ಅವ್ರು ಏನು ಮಾಡ್ಬೋದು, ನಿಮ್ಮನ್ನು ತೆಗೆದುಹಾಕುವಂಥ ಅಧಿಕಾರ ಕೂಡ ವಿಶ್ವವಿದ್ಯಾಲಯಕ್ಕೆ ಇರುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಮುಂದೆ ನೋಡೋಣ ಅಂತ ಮತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇದನ್ನು ನೋಡ್ರಿ, ಸಂದರ್ಶನಕ್ಕೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಗಳು ನೇಮಕಾತಿ ಎಂದು ಭಾವಿಸತಕ್ಕದ್ದಲ್ಲ. ಈಗ ನೋಡ್ರಿ, ನೀವು ಅಪ್ಲೈ ಮಾಡಿದ ನಂತರ ನಿಮ್ಮನ್ನ ಇಂಟರ್ವ್ಯೂಗೆ ಕರಿತಾರೆ ಸಂದರ್ಶನಕ್ಕೆ. ಅಲ್ಲಿ ಅಟೆಂಡ್ ಆದಂಥ ಮಾತ್ರಕ್ಕೆ ನೀವು ಆಯ್ಕೆ ಆಗಿದ್ದೀರಂತ ಅಲ್ಲ. ಅಲ್ಲಿ ನಿಮಗೆ ಅವರು ಹೇಳ್ತಾರೆ, ಆಲ್ರೆಡಿ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಆಗ ಮಾತ್ರ ನೀವು ಕನ್ಫರ್ಮ್ ಆಗಿ ಆಯ್ಕೆ ಆಗಿದ್ದೀರಂತ ಅರ್ಥ. ಸೊ ಮುಂದೆ ನೋಡ್ರಿ, ಆಯ್ಕೆಯಾದ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಅಧೀನಕ್ಕೊಳಪಡುವ ಅಥವಾ ಒಳಪಟ್ಟಿರುವ ಯಾವುದೇ ಸ್ನಾತಕೋತ್ತರ ಕೇಂದ್ರಗಳೇ ಸೇವೆ ಸಲ್ಲಿಸಲು ಸಿದ್ಧರಿರಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಹೇಳಿದೆ ನಾನು ಯಾವ್ಯಾವಂತ. ಈ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಎಲ್ಲೆಲ್ಲಿ PG ಸೆಂಟರ್ಗಳಿದಾವ, ಕೊಪ್ಪಳ, ಯಲಬುರ್ಗಾ, ನಂದಿಹಳ್ಳಿ, ಹಾಗಾಗಿ ಯೂನಿವರ್ಸಿಟಿಯಲ್ಲಿ ಎಲ್ಲಿಯಾದರೂ ಕೊಡ್ಬೋದವರು, ನೀವು ಅಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಸಿದ್ಧರಾಗಿರಬೇಕು. ಇದು ಅವರ ಕಂಡೀಷನು. ನೀವು ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೋದು. ಸೊ ನೀವು ಹೆಚ್ಚಿನ ಮಾಹಿತಿಯನ್ನು ಬೇಕಂದ್ರೆ ಏನು ಮಾಡಿದ್ದಾರೆ ಅವರು, ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಏನು ಮಾಡ್ಬೋದು ಅಂತ ವಿಸಿಟ್ ಮಾಡಿ ಬಹಳಷ್ಟು ಇನ್ಫಾರ್ಮೇಷನ್ ನೀವು ತೊಗೋಬೋದು. ನಿಮಗೆ ಇಲ್ಲಿ ಏನಾದರೂ ರಿಸರ್ವೇಷನ್ ಬೇಕಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಹುದ್ದೆಗಳಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರಿಸರ್ವೇಷನ್ಸ್ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ನೀವು ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಿದರೆ ಮಾತ್ರ ಅದು ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಏನಂತ ನೋಡ್ರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಅನುಭವ ಅಂತಿದೆಯಲ್ಲ, ಇಲ್ಲಿದ್ದ ಹಿಡಿದು ಜಾತಿ ವರ್ಗ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ನೀವೇನು ಮಾಡಬೇಕು, ಗೆಜೆಟೆಡ್ ಅಧಿಕಾರಿಗಳ ಅವರಿಂದ ಅದನ್ನೇ ಮಾಡೋಕ್ಕೆ ದೃಢೀಕರಿಸಿ ಆ ಪತ್ರಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಆಗ ಮಾತ್ರ ನೀವೇನು ಮಾಡ್ಬೋದು, ರಿಸರ್ವೇಷನನ್ನು ಪಡ್ಕೊಳ್ಬೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೆ ನಿಮಗೆ ರಿಸರ್ವೇಷನನ್ನು ಕೊಡೋದಿಲ್ಲ ಅವರು. ಸೊ ಹಾಗಾಗಿ ಏನು ಮಾಡಿ, ನಿಮ್ಗೆ ಏನಾದರೂ ರಿಸರ್ವೇಷನ್ ಇದ್ದರೆ ಇದು ಮಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ದು ಏನಾದರೂ ರಿಸರ್ವೇಷನ್ ಇರ್ತಾವಲ್ಲ ಅವುಗಳನ್ನು ನೀವು ಅಲ್ಲಿ ಪ್ರೊವೈಡ್ ಮಾಡಿ ಏನು ಮಾಡ್ಬೋದು, ನೀವು ರಿಸರ್ವೇಷನನ್ನು ಪಡ್ಕೊಳ್ಬಹುದು. ಸೊ ಮುಂದೆ ನೋಡ್ರಿ, ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಇಲ್ಲಿದೆಯಲ್ಲ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ನಿಗದಿತ ಶುಲ್ಕದ ಮೂಲ ಪ್ರತಿಯ ಅಂದರೆ ಒರಿಜಿನಲ್ ಕಾಪಿ ಇರ್ತಲ್ಲ, ನೀವೇನು ಚಲನನ್ನು ಕಟ್ಟಿರ್ತಾರಲ್ಲ ಅದರದ ಶುಲ್ಕದ ಚಲನನ್ನು ಅಥವಾ DDಯನ್ನು ಹಣಕಾಸು ಅಧಿಕಾರಿಗಳು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇವರ ಹೆಸರಿನಲ್ಲಿ ಪಡೆದು ಲಗತ್ತಿಸಬೇಕು. ಅಂದರೆ ಅದನ್ನ ನೀವು ಯಾವ ರೀತಿ ಕಟ್ಟಬೇಕಂದ್ರೆ, ಇಲ್ಲಿ ಅಡ್ರೆಸ್ ಇದೆಯಲ್ಲ, ಈ ಅಡ್ರೆಸ್ಗೆ ನೀವು ಕಟ್ಟಬೇಕು. ಏನಂತಿದೆ ಅಡ್ರೆಸ್ಸು, ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇವರ ಹೆಸರಿನಲ್ಲಿ ಪಡೆದು ಲಗತ್ತಿಸಬೇಕು. ಅಥವಾ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಕೆನರಾ ಬ್ಯಾಂಕ್ ಖಾತೆ ಸಂಖ್ಯೆ ಇಲ್ಲಿದೆಯಲ್ಲ, ಈ ನಂಬರಿಗೆ ಖಾತೆ ಸಂಖ್ಯೆ ಅದು ವಿಶ್ವವಿದ್ಯಾಲಯದ್ದು, ಇಲ್ಲ IFSC ಕೋಡ್ ಇದೆಯಲ್ಲ, ಹಣ ಪಾವತಿಸದ ಚಲನನ್ನು ಅಭ್ಯರ್ಥಿಯ ಪ್ರತಿಯನ್ನು ಲಗತ್ತಿಸತಕ್ಕದ್ದು. ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡ್ತಿಲ್ಲ ಆ ಕೊಡುವಂಥ ಸಂದರ್ಭದಲ್ಲಿ ಈ ಚಲನ್ ಕಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನೀವು ಪ್ರೊವೈಡ್ ಮಾಡಬೇಕಲ್ಲಿ. DD ಏನಾದರೂ ಕಟ್ಬೋದು, ಅಥವಾ ನೀವು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿನೇ ಒಂದು ಕೆನರಾ ಬ್ಯಾಂಕ್ ಇದೆ, ಅಲ್ಲಿ ಹೋಗಿ ನೀವೇನು ಮಾಡೋದು, ಈ ಅಕೌಂಟಿಗೆ
ಅಮೌಂಟನ್ನು ಜಮಾ ಮಾಡಿ ಕಾಸಿ ಏನು ಮಾಡೋದು ಅಪ್ಲಿಕೇಶನನ್ನು ಹಾಕಬಹುದು. ಅದು ಹೇಗೆ ಹಾಕೋದಂತ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡ್ರಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಸಂದರ್ಶನದ ದಿನಾಂಕ ಮತ್ತು ಸಮಯವನ್ನು ಆಗಾಗ ಇದಕ್ಕೆ ಸಂಬಂಧಿಸಿದ ಇತರೆ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ನಿಮಗೆ ಯಾವುದೇ ಕಾರಣಕ್ಕೆ ಅವರು ಫೋನ್ ಮಾಡಿ ಕಾಸಾಗಲಿ ಅಥವಾ ನಿಮಗೆ ಪೋಸ್ಟ್ ಮುಖಾಂತರವಾಗಿ ಇನ್ಫಾರ್ಮೇಷನ್ ಕೊಡೋದಿಲ್ಲ. ನೀವೇನು ಮಾಡಬೇಕು, ಈ ವೆಬ್ಸೈಟ್ಗೆ ವಿಸಿಟ್ ಮಾಡುವುದರ ಮುಖಾಂತರವಾಗಿ ಇನ್ಫಾರ್ಮೇಷನ್ ತೊಗೊಂಡು ಕಾಸಿ ನೀವು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಿರ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪೀಸ್ ಇದೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಬರುವಂಥ ಅಭ್ಯರ್ಥಿಗಳಿಗೆ ಆದರೆ 250 ರೂಪೀಸು ಇದೆ. ಓಕೆನಾ, 500 ಅಥವಾ 250. ಓಕೆನಾ. ಮುಂದೆ ನೋಡೋದಾದ್ರೆ ನೋಡಿರಿ, ನಿಮಗೆ ರಿಸರ್ವೇಷನ್ ಬೇಕಂದರೆ ನೀವು ಅದನ್ನು ಆಲ್ರೆಡಿ ಹೇಳಿದ್ನಲ್ಲ, ಅವೆಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡೋಕ್ಕೆ ಅದನ್ನ ಇಲ್ಲಿ ಕೊಟ್ಟಿದ್ದು ಕೆಳಗಡೆ. ನೆಕ್ಸ್ಟ್ ನೋಡೋದಾದ್ರೆ ಮುಂದೆ ಈ ಮೇಲ್ಕಂಡ ಎಲ್ಲ ದಾಖಲೆಗಳನ್ನು ದಿನಾಂಕ 27/10/2022 ಒಳಗಾಗಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣ ಬಳ್ಳಾರಿಯಲ್ಲಿ ವಿಭಾಗದ ಮುಖ್ಯಸ್ಥರ ಕಚೇರಿಗೆ ಖುದ್ದಾಗಿ ಅಥವಾ ರಿಜಿಸ್ಟರ್ ಅಂಚೆ ಮುಖಾಂತರ ಸಲ್ಲಿಸಬಹುದು. ನೋಡಿ, 27/10/2022 ಒಳಗಾಗಿ ನೀವು ಏನು ಮಾಡೋಕ್ಕಂತ ಅಪ್ಲಿಕೇಶನನ್ನು ಹಾಕಿ ಎಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡೋಕ್ಕೆ ಯೂನಿವರ್ಸಿಟಿಗೆ. ನೀವು ಅದೇನು ಮಾಡೋಕ್ಕೂ ಖುದ್ದಾಗಿ ಹೋಗಿ ಆದರೂ ಕೊಡಬಹುದು ಅಥವಾ ರಿಜಿಸ್ಟರ್ ಅಂಚೆ ಮುಖಾಂತರವಾಗಿ ನೀವು ಅದನ್ನ ಸಲ್ಲಿಸಬಹುದು. ಸೊ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಇದು, ಅಂಚೆ ಸೇವೆಯಲ್ಲಿ ವಿಳಂಬವಾದಲ್ಲಿ ವಿಶ್ವವಿದ್ಯಾಲಯವು ಜವಾಬ್ದಾರ ಆಗುವುದಿಲ್ಲ. ಒಂದು ವೇಳೆ ನೀವು ಪೋಸ್ಟನ್ನು ಮಾಡಿದರೆ ಒಂದು ವೇಳೆ ಲೇಟ್ ಆಯಿತು ಅಂದರೆ ಅದಕ್ಕೆ ವಿಶ್ವವಿದ್ಯಾಲಯ ಯಾವುದೇ ರೀತಿಯಾಗಿ ಜವಾಬ್ದಾರಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಖುದ್ದಾಗಿ ಕೊಡೋದು ಬೆಟರು. ನೆಕ್ಸ್ಟ್ ನೋಡಿರಿ, ಅಪೂರ್ಣವಾದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಇಲ್ಲಿ ಏನಾದರೂ ನೀವು ಫುಲ್ ಫಾರ್ಮನ್ನು ಅಪ್ಲಿಕೇಶನ್ ಫಿಲ್ ಮಾಡೋಂಥ ಸಂದರ್ಭದಲ್ಲಿ ಏನಾದನ್ನು ಸರಿಯಾಗಿ ಫಿಲ್ ಮಾಡಿರಲಿಲ್ಲ ಅಂತಂದರೆ, ಇನ್ಫಾರ್ಮೇಷನ್ ಇರಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರಂತವರು. ನೆಕ್ಸ್ಟ್, ಆಯ್ಕೆ ಪ್ರಕ್ರಿಯೆಯು ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರದ ನಿಯಮಾವಳಿಗಳನ್ವಯ ಅರ್ಹತೆ ಅಂದರೆ ಮೆರಿಟ್ ಹಾಗೂ ಮೀಸಲಾತಿ ಆಧಾರದ ಮೇಲೆ ನೇಮಕಾತಿಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಮೆರಿಟ್ ಲಿಸ್ಟನ್ನು ತಯಾರು ಮಾಡಿ ನಿಮ್ಗೆ ಏನು ಮಾಡ್ತಾರೆ ಅಂತವರು ಮೀಸಲಾತಿ ಆಧಾರದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಸೊ ಮುಂದೆ ನೋಡ್ರಿ, ಸಂದರ್ಶನದ ವೇಳೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಸಲ್ಲಿಸಿರುವ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ತಾತ್ಕಾಲಿಕ ಆದೇಶ ನೀಡಲಾಗುತ್ತೆ. ನೀವೇನೆಲ್ಲ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡ್ತಿಲ್ಲ ಅವ್ನು ಪರಿಶೀಲಿಸಿ ತಾತ್ಕಾಲಿಕ ಆದೇಶಗಳನ್ನು ನೀಡ್ತಾರೆ ಅವರು. ನೆಕ್ಸ್ಟ್, ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ವಿಭಾಗದ ಮುಖ್ಯಸ್ಥರು ನೀಡುವ ಕೆಲಸಗಳನ್ನು ನಿಷ್ಠೆಯಿಂದ ಪಾಲಿಸುವುದು. ನೀವೇ ಆಯ್ಕೆ ಆದರೆ ಅಂದರೆ ಏನು ಮಾಡೋಕ್ಕಂತಲ್ಲಿ ನಿಮಗೆ HOD ಡಿಪಾರ್ಟ್ಮೆಂಟ್ ಏನಿರ್ತಲ್ಲ ಅವರು ಹೇಳುವಂತಹ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು. ಅಂದರೆ ನಿಮ್ಗೆ ಏನೆಲ್ಲ ಪೀರಿಯಡ್ಗಳನ್ನು ಪ್ರೊವೈಡ್ ಮಾಡ್ತಾರಲ್ಲ, ಎಷ್ಟೆಷ್ಟು ಪೀರಿಯಡ್ ಎಷ್ಟೆಷ್ಟು ಏನೇನಂತ ಅವುಗಳನ್ನು ಶ್ರದ್ಧೆಯಿಂದ ಕಟ್ಟುನಿಟ್ಟಾಗಿ ನೀವು ಕಾರ್ಯವನ್ನು ನಿರ್ವಹಿಸಬೇಕು. ನೆಕ್ಸ್ಟು, ವಿಶ್ವವಿದ್ಯಾಲಯವು ನಡೆಸುವ ತಾತ್ಕಾಲಿಕ ಉಪನ್ಯಾಸಕರ ನೇಮಕದ ಸಂದರ್ಶನವು ವಿಶ್ವವಿದ್ಯಾಲಯದ ವಿವೇಚನೆಗೆ ಒಳಪಟ್ಟಿರುತ್ತೆ. ಇದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಓಕೆನಾ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ನೋಡಿರಿ. ಇದನ್ನು ನೀವೇನು ಮಾಡಬೇಕು, ಎಲ್ಲ ತಿಳ್ಕೊಂಡು ಕಾಸಿ ಅಪ್ಲೈಯನ್ನು ಮಾಡಬೇಕು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದ್ದಾವೆ. ನೀವೇನು ಮಾಡ್ಬೋದು, ಈಗ ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಪೂರ್ಣಕಾಲಿಕ ಎಷ್ಟು, ಅರೆಕಾಲಿಕ ಹುದ್ದೆಗಳು ಎಷ್ಟಿದೆ ಅಂತೇಳಿ. ಹಾಗೆ ಇಲ್ಲಿ ನಾನ್ ಟೀಚಿಂಗ್ ಕೂಡ ಇದ್ದಾವೆ, ಅದನ್ನು ಕೂಡ ನಿಮಗೆ ನಾನು ಹೇಳಿದ್ದೀನಿ ಎಷ್ಟೆಷ್ಟಿದಾವೆ ಅಂತ ಈಗ ತೋರಿಸಿದ್ದೀನಿ. ಇದು ಈ PDF ನಿಮ್ಮ ಕಾಪಿ ನಿಮಗೆ ಬೇಕನ್ನೋದಾದರೆ ಏನು ಮಾಡಿರಿ, ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಥವಾ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿರಿ, ಅದರಲ್ಲಿ ಹಾಕಿರ್ತೀನಿ ಅಂತ. ಸೊ ಹಾಗೆ ನೀವು ಇನ್ನೊಂದು ರೀತಿಯಲ್ಲಿ ಕೂಡ ಇದನ್ನ ಪಡ್ಕೊಳ್ಬೋದು. ಈ ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಹೋಗಿ ಕಳಿಸಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ನೀವೇನು ಮಾಡೋದು, 27ನೇ ತಾರೀಕಿನ ಒಳಗಡೆನೇ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಯೂನಿವರ್ಸಿಟಿಗಳ ವೆಬ್ಸೈಟ್ಗಳಲ್ಲಿ ನಿಮಗೆ ಇಂಟರ್ವ್ಯೂ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಅವ್ರು ಯಾವುದೇ ಕಾರಣಕ್ಕೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡೋದಿಲ್ಲ. ನೀವೇ ಅಂತ ತಿಳ್ಕೊಂಡು ಕಾಸಿ ಆ ಇನ್ಫಾರ್ಮೇಷನ್ಗೆ ಅನುಗುಣವಾಗಿ ನೀವು ಅಲ್ಲಿ ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕು. ಸೊ ಹಾಗಾಗಿ ನಾನು ಆಗಾಗ ಚೆಕ್ ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಏನು ಮಾಡಿ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಆಗಾಗ ಕೊಡ್ತಾ ಇರ್ತೀನಿ. ನೀವು ನೋಡಿಲ್ಲ ಅಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕನ್ನೋದಾದರೆ, ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾನು ಅಲ್ಲಿ ನಿಮಗೆ ರಿಪ್ಲೈಯನ್ನು ಕೊಡ್ತಾ ಹೋಗ್ತೀನಿ. ಸೊ ಏನೆಲ್ಲ ಮಾಡಬೇಕು, ಏನೇನಿದೆ ಅದು ನಿಮ್ಗೆ ಏನಾದರೂ ಇಲ್ಲ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಡೌಟ್ಸ್ ಬಂದರೆ ಕೇಳಬಹುದು ಕೂಡ. ಓಕೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಇನ್ನೊಂದು ಇನ್ಫಾರ್ಮೇಷನ್ ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದರೆ ತಿಂಗಳಿಗೆ 30,000 ರೂಪಾಯಿ ಸ್ಯಾಲ್ರಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಫುಲ್ ಟೈಮ್ ಇದ್ದವ್ರಿಗೆ. ಪಾರ್ಟ್ ಟೈಮ್ಗೆ ಆದರೆ ಕಡಿಮೆ ಇರುತ್ತೆ, ಫುಲ್ ಟೈಮ್ಗೆ ಆದರೆ ಏನೆಷ್ಟಿರುತ್ತೆ 30,000 ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ KCET ನೆಟ್ ಆದವ್ರಿಗೆ ಆದರೆ 30,000. ಒಂದು ವೇಳೆ ನೀವು KCET ನೆಟ್ ಆಯ್ಕೆ ಆಗಿದ್ದೀರಾ ಅಂತಂದರೆ ಕಡಿಮೆ ಇರುತ್ತೆ. ಓಕೆನಾ. ಲಾಸ್ಟ್ ಟೈಮ್ ಅನ್ನೋದಾದ್ರೆ ನೋಡಿರಿ 20,000 ಇತ್ತಲ್ಲ ಮೊದಲು, ಅವಾಗಾದರೆ KCET ನೆಟ್ ಆದವ್ರಿಗೆ 20,000 ಇತ್ತು, ಆಗದೇ ಇರೋರಿಗೆ 15,000 ಇತ್ತು. ಈಗೇನಾಗಿರುತ್ತೆ, ಮೋಸ್ಟ್ಲಿ 30,000 KCET ನೆಟ್ ಆದವ್ರಿಗೆ ಇರುತ್ತೆ,
ಕೆಸೆಟ್ ನೆಟ್ ಆಗದೇ ಇರೋರಿಗೆ ಆದರೆ ಎಷ್ಟಿರುತ್ತೆ 25 ಆರ್ 20,000 ರುಪೀಸು ಇರುತ್ತೆ. ಇಷ್ಟೆಲ್ಲ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂತ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.